ಕೂಲಿ ಕಾರ್ಮಿಕರ ಒಬ್ಬ ಪುಟ್ಟ ಮಗಳು ನನಗೆ ಪರಿಚಯ ಇರುವಂಥವಳು ಒಂದು ಚಿಕ್ಕ ಪಾರ್ಕ್ನಲ್ಲಿ ಆ ದಿನ ಆಟ ಆಡ್ತಾ ಇದ್ಲು. ಆ ಹುಡುಗಿಯ ಕೂದಲು ತುಂಬ ಗಂಟು ಗಂಟಾಗಿ ಜಡೆಗಟ್ಟಿದೆ, ಬಟ್ಟೆಗಳು ಚಿಂದಿ ಚಿಂದಿಯಾಗಿ ಹರಿದು ಹೋಗಿದೆ, ಆ ಕೈಗಳೆಲ್ಲ ಒಂದು ರೀತಿಯ ಮಣ್ಣಾಗಿ ಹೋಗಿದೆ, ಕೈಗಳೆಲ್ಲ ಧೂಳಿನಿಂದ ಕೂಡಿದೆ. ಹೀಗಿದ್ದರೂ ಕೂಡ ಆ ಪುಟ್ಟ ಹುಡುಗಿ ಜೋಕಾಲಿಯನ್ನು ಜೀಕುತ್ತಿದ್ದಾಳೆ. ಅವಳ ಪುಟ್ಟ ಕಾಲುಗಳು ಆ ನೆಲವನ್ನು ತಾಕ್ತಾ ಇಲ್ಲ. ಆದರೂ ತನ್ನ ಪ್ರಯತ್ನವನ್ನು ಬಿಡದೆ ಒಂದು ಕೈಯಿಂದ ಆ ಉಯ್ಯಾಲೆಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯನ್ನು ಬಿಟ್ಟುಕೊಂಡು ಆ ಕೆದರಿರುವ ಕೂದಲುಗಳನ್ನು ಸರಿಸುತ್ತಾ ಸಂತೋಷದಿಂದ ಜೋರಾಗಿ ಜೀಕುತ್ತಿದ್ದಾಳೆ. ಇವಳ ಮುಖದಲ್ಲಿ ಒಂದು ರೀತಿಯ ವಿಶೇಷವಾದಂತಹ ಸೌಂದರ್ಯದ ಕಳೆ ಎದ್ದು ಕಾಣ್ತಾ ಇದೆ. ಸೌಂದರ್ಯ ಅಂದರೆ ಸುಂದರತೆಯ ಬಗ್ಗೆ ನಾನು ವರ್ಣನೆಯನ್ನು ಮಾಡ್ತಾ ಇಲ್ಲ. ಅವಳಿಗೆ ಇರೋದಕ್ಕೆ ಮನೆ ಇಲ್ಲ, ಅಂದರೆ ಅವರು ಕಾರ್ಮಿಕರಾಗಿರೋದ್ರಿಂದ ಎಲ್ಲಿ ಅವರು ಮನೆಯನ್ನು ಕಟ್ತಾರೋ ಅಲ್ಲೇ ಒಂದು ಚಿಕ್ಕ ಗುಡಿಸಲನ್ನು ಕಟ್ಕೊಂಡು ಆ ಮನೆಯನ್ನು ಮುಗಿಸೋವರೆಗೂ ಅಲ್ಲೇ ಇರ್ತಾರೆ. ಆಮೇಲೆ ಇನ್ನೊಂದು ಮನೆಯನ್ನು ಕಟ್ಟುವ ಜಾಗದಲ್ಲಿ ಹಾಗೆ ಇನ್ನೊಂದು ಪುಟ್ಟ ಗುಡಿಸಲನ್ನು ಕಟ್ಕೊಂಡು ಮತ್ತೆ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಹಾಗಿದ್ದರೂ ಸಹ ಅವಳಿಗೆ ತನಗೆ ಮನೆ ಇದೆಯೋ, ಆಶ್ರಯ ಇದೆಯೋ ಇಲ್ಲವೋ ಎಂಬ ಪರಿವೇ ಇಲ್ಲ, ಹಸಿವೆಯ ಚಿಂತೆ ಇಲ್ಲ, ರಾತ್ರಿ ಊಟ ಇದೆಯೋ ಇಲ್ಲವೋ ಅನ್ನುವುದರ ಬಗ್ಗೆ ಪರಿವೇ ಇಲ್ಲ. ಆದರೂ ಕೂಡ ಈ ಕ್ಷಣ ನನ್ನದು, ಈ ಜಗತ್ತಿನಲ್ಲಿ ನಾನೇ ಅತ್ಯಂತ ಅದೃಷ್ಟವಂತೆ, ತುಂಬ ಖುಷಿಯಾಗಿದ್ದೇನೆ ಎನ್ನುವಂಥ ಆಕೆಯ ಮುಖದಲ್ಲಿನ ಸಂಭ್ರಮದ ಹೊಂಗಿರಣ ಎಂಥವರನ್ನು ಮಂತ್ರಮುಗ್ಧಗೊಳಿಸುತ್ತೆ. ಆಕೆಯ ಮುಖದಲ್ಲಿನ ಆ ಕಾಂತಿ ಅಥವಾ ಆ ಲಕ್ಷಣ ಅಂತ ಹೇಳ್ತೀವಲ್ಲ, ಆ ಸಂತೋಷವನ್ನು ಅವಳು ಅನುಭವಿಸುವ ಪರಿಯನ್ನು ನಾವು ಎಲ್ಲವೂ ಇದ್ದುಕೊಂಡು ಅನುಭವಿಸೋದಕ್ಕೆ ಅಸಾಧ್ಯವಿಲ್ಲ. ಆ ರೀತಿಯಾಗಿ ಸಂತೋಷವನ್ನು ಪಡ್ತಾ ಇರೋದನ್ನು ಕಂಡು ತಕ್ಷಣವೇ ನನ್ನ ಮನಸ್ಸಿಗೆ ನಾಟಿದ ವಿಚಾರ ಅಂತ ಅಂದರೆ, ನಮ್ಮಲ್ಲಿ ಎಷ್ಟೊಂದು ಜನರು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗ್ತಾರೆ, ಸ್ಪಾಕ್ ಹೋಗ್ತಾರೆ, ಫೇಶಿಯಲ್ ಮಾಡಿಸ್ತಾರೆ, ಆಮೇಲೆ ಎಷ್ಟೊಂದು ಸೌಂದರ್ಯವರ್ಧಕ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ತಾರೆ, ಜೊತೆಗೆ ಹೇರ್ ಟ್ರೀಟ್ಮೆಂಟ್ ಅಂತೆ, ಫೇಸ್ ಟ್ರೀಟ್ಮೆಂಟ್ ಅಂತೆ, ಹೀಗೆ ಇನ್ನೂ ಹಲವು ರೀತಿಯಲ್ಲಿ ಸೌಂದರ್ಯವರ್ಧಕಗಳನ್ನು ಉಪಯೋಗಿಸಿಯೂ ಕೂಡ ಕೆಲವರ ಮುಖವಂತೂ ಯಾವಾಗಲೂ ಟೆನ್ಷನ್, ಅಶಾಂತಿ, ಕಿರಿಕಿರಿ, ಚಿಂತೆಯಿಂದ ಕೂಡಿರುತ್ತೆ. ಇಷ್ಟೊಂದು ಹಣವನ್ನು ವ್ಯಯ ಮಾಡಿಯೂ ಕೂಡ ಅಥವಾ ಇಷ್ಟೊಂದು ರೀತಿಯ ಚಿಕಿತ್ಸೆಗಳನ್ನು ತೆಗೆದುಕೊಂಡು ಕೂಡ ಆ ಹುಡುಗಿಯ ಮುಖದಲ್ಲಿ ಇರುವ ಸಂತೋಷದ ಹೊಂಗಿರಣದ ಅಲೆಗಳು ಇಂಥವರ ಮುಖದಲ್ಲಿ ಏಕೆ ಇರೋದಿಲ್ಲ ಅಲ್ವಾ? ಪ್ರಾಯಶಃ ನಾವು ಜೀವನದಲ್ಲಿ ಹಿಂದೊದಗಿದ ಮುಂಬರುವ ಸಮಸ್ಯೆಗಳನ್ನು, ಕಷ್ಟಗಳನ್ನು, ಸವಾಲುಗಳನ್ನು ಎದುರಿಸುತ್ತಾ ಆ ಕ್ಷಣವನ್ನೇ ಮರ್ತು ಬಿಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಯಾಕಂದರೆ ಕೆಲವರು ಸುಂದರವಾದ ಮಹಲುಗಳಲ್ಲಿ, ಕಟ್ಟಡಗಳಲ್ಲಿ ಇದ್ದರೂ ಕೂಡ ಹೊತ್ತಿಗೆ ಚೆನ್ನಾಗಿ ವಿಧ ವಿಧ ಭಕ್ಷ್ಯ ಭೋಜ್ಯಗಳು ದೊರಕ್ತಾ ಇದ್ದರೂ ಕೂಡ, ಒಳ್ಳೆಯ ಆಹಾರ, ಧರಿಸೋಕೆ ಚೆನ್ನಾಗಿ ಬಟ್ಟೆ, ಕಾಲಕ್ಕೆ ತಕ್ಕಂತಹ ಯಾವುದೇ ರೀತಿಯ ಅವಶ್ಯಕವಿರುವ ವಸ್ತುಗಳು ದೊರಕ್ತಾ ಇದ್ದರೂ ಕೂಡ, ಖರ್ಚು ಮಾಡೋಕೆ ಪರ್ಸ್ ತುಂಬ ಹಣ ಇದ್ದರೂ ಕೂಡ ಈ ಮಗುವಿನಲ್ಲಿರುವಂಥ ಖುಷಿ ಕೆಲವರಲ್ಲಿ ಇರೋದಿಲ್ಲ. ಆ ಕ್ಷಣವನ್ನು ಅನುಭವಿಸೋದಿಲ್ಲ. ಮುಂದೇನು ಮಾಡಬೇಕು, ಹಿಂದೇನು ಮಾಡಬೇಕು ಮಾಡಿದ್ದೀವಿ ಅನ್ನೋದರಲ್ಲೇ ಇರ್ತಾರೆ. ಇನ್ನಾದರೂ ಈ ಸವಾಲುಗಳನ್ನು ಎದುರಿಸುವ ಅಥವಾ ಜೀವನವನ್ನು ನಡೆಸುವ ಸಮಯದಲ್ಲಿ ನಾವು ಈ ಬರುವಂತಹ ಚಿಕ್ಕ ಪುಟ್ಟ ಸಂತೋಷದ ಕ್ಷಣಗಳನ್ನು ಅನುಭವಿಸೋಣ, ಹಾಗೆಯೇ ಜೀವಿಸೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?